ನಮಸ್ಕಾರ ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಂ. ವಿಜಯಪುರ ಜಿಲ್ಲೆಯ ಸಿಂದಗಿಯಲ್ಲಿ ಸರ್ವೆ ನಂಬರ್ 1029 ಕಬ್ರಸ್ತಾನ ಜಾಗ ಇದು 5 ಎಕರೆ 19 ಗುಂಟೆ. ಆ ಜಾಗದಲ್ಲಿ ಈ ಹಿಂದೆ ಅತಿಕ್ರಮಣ ಮಾಡಿದ್ದರು. ಆ ಅತಿಕ್ರಮಣವನ್ನು ಸರ್ಕಾರವಿಂದು ತೆರವುಗೊಳಿಸಿದ್ದಾರೆ. ಅದನ್ನೇ ಮತ್ತೆ ಅತಿಕ್ರಮಣ ಮಾಡಿದ್ದಾರೆ. ಮಾಡಿ 380 ಅಂಗಡಿಗಳನ್ನ ಹಾಕಲು ಹೊರಟಿದ್ದಾರೆ. ವಕಫ್ ಮಾಜಿ ಅಧ್ಯಕ್ಷರಾದ ಕೆ ಅನ್ವರ್ ಪಾಷಾರವರ ಆಪ್ತರಿವರು. ಇವರ ನಿರ್ದೇಶನದಂತೆ ಮಳಿಗೆ ಹಾಕಲು ಹೊರಟಿದ್ದಾರೆ. ವಕಫ್ ಸಚಿವರಾದ ಜಮೀರ್ ರವರಿಗೆ ಇದೆಲ್ಲ ತಿಳಿಯಬೇಕೆಂದು ಯಾಕೂಬ್ ನಾಟಿಕಾರ್ ಆಗ್ರಹಿಸಿದ್ರು. ವಿಜಯಪುರ ಜಿಲ್ಲೆ ಸಿಂದಗಿಯಿಂದ ಇವತ್ತೇನಪ್ಪ ಅಂದ್ರೆ ಸರ್ವೆ ನಂಬರ್ 1029 ಕಬ್ರಸ್ತಾನ್ ಜಾಗದು 5 ಎಕರೆ 19 ಗುಂಟೆ. ಆ ಜಾಗದಲ್ಲಿ ಈ ಹಿಂದೆ ಅತಿಕ್ರಮಣ ಮಾಡಿದ್ರು. ಆ ಅತಿಕ್ರಮಣ ತೆರವುಗೊಳಿಸಿದ್ದಾರೆ ಸರ್ಕಾರದವರು. ಅದನ್ನು ಮತ್ತೆ ಅತಿಕ್ರಮಣ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಹೊಸದಾಗಿ ಒಂದು ಕಮಿಟಿಯನ್ನು ರಚನೆ ಮಾಡಿ ಕಬ್ರಸ್ತಾನ್ ಕಮಿಟಿ ಅಂತೇಳಿ 380 ಅಂಗಡಿಗಳು ಹಾಕ್ಲಿಕ್ಕೆ ಹೊಂಟಿದ್ದಾರೆ. ಇವ್ರು ಯಾರಪ್ಪ ಇವ್ರು ಕಮಿಟಿಯವ್ರು ಅಂದ್ರೆ ಇವ್ರು ನಮ್ಮ ಕೆ ಅನ್ವರ್ ಪಾಷಾ ಅದರಲ್ಲ ವಕ್ಫ್ ಮಾಜಿ ಅಧ್ಯಕ್ಷರು, ಅವರು ಆಪ್ತರು ಇವರು ಭಾಳ. ಅವರಿಗೆ ಅವ್ರ ಮಾರ್ಗದಂತೆ ಅಥವಾ ಅವರ ಒಂದು ನಿರ್ದೇಶನದಂತೆ ಈ ರೀತಿ ಒಂದು ಮಳಿಗೆಗಳು ಹಾಕ್ಲಿಕ್ಕೆ ಹೊಂಟಿದ್ದಾರೆ. ಇಲ್ಲಿ ಏನದ ಆಲ್ರೆಡಿ ಒಂದು ಕೇರ್ ಟೇಕರ್ ಅಂತ ಅಪಾಯಿಂಟ್ ಆಗಿದೆ ಅಡ್ಮಿನಿಸ್ಟ್ರೇಟರ್. ಆ ಅಡ್ಮಿನಿಸ್ಟ್ರೇಟರ್ ಅವರು ಈ ಮಳಿಗೆ ಹಾಕೋದು ಸರಿಯಲ್ಲ, ಕಬ್ರಸ್ತಾನ್ ಜಾಗದಾಗ ಕಬ್ರಸ್ತಾನ ಆಗಿ ಉಳಿಬೇಕಂತ ಹೇಳುವಾಗ ಅವ್ರದ್ದು ಆದೇಶ ಏನದ ಕೇವಲ 29 ದಿವಸ ಆಗಿತ್ತು ಅವ್ರು ಚಾರ್ಜ್ ತೊಗೊಂಡು. ಅವ್ರ ಆದೇಶ ಏನದ ಅನ್ವರ್ ಪಾಷಾ ಅವ್ರು ಚೇಂಜ್ ಮಾಡಿಸಿ ಬೇರೆ ಇನ್ನೊಬ್ಬರಿಗೆ ಯಾರಿಗೆ ಹಾಕಿಸಿದ್ರು, ಅವನು ಕೂಡ ಇನ್ನೂ ಚಾರ್ಜ್ ತೊಗೊಂಡಿಲ್ಲ. ಈ ರೀತಿ ಒಂದು ಸಿಂದಗಿಯಲ್ಲಿ ಒಂದು ಕತ್ತೆ ನಡೀತಾ ಇದೆ. ಇಲ್ಲಿ ಏನದಪ್ಪ ಅಂದ್ರೆ ನಮ್ಮ ವಕ್ಫ್ ಸಚಿವರು ಜಮೀರ್ ಅಹಮದ್ ಸಾಹೇಬರಿಗೆ ಎಲ್ಲ ಗೊತ್ತಾಗಬೇಕಿತ್ತು. ಯಾಕಂದ್ರೆ ಅವರು ಭಾಳ ಸಲ ಸ್ಪೀಚ್ನಾಗ ಹೇಳ್ತಾರೆ ಯಾರು ವಕ್ಫ್ದು ತಿಂತಾರೆ ಅವ್ರ ಬಾಯಾಗ ಹುಳ ಬೀಳಿ ಅಂತೇಳಿ. ಇಂಥವೆಲ್ಲ ಹುಳುಗಳನ್ನು ಈ ರೀತಿ ಮಾಡಕತ್ತಾರ ನಿಮ್ಮ ಹೆಸರು ಹೇಳ್ಕೊಂಡು. ಅಂದ್ರೆ ನೀವು ಏನು ಮಾಡಕತ್ತೀರಿ ಸಾಹೇಬ್ರ, ನೀವು ಯಾಕೆ ಇವ್ರ ಮ್ಯಾಗ ಆ್ಯಕ್ಷನ್ ತೊಗೊಳಕತ್ತಿಲ್ಲ? ತಾವು ದೊಡ್ಡವರು, ತಾವು ಈ ರೀತಿ ಆದ ಬಳಕ ಕೂಡಲೇ ತಿಳಿಬೇಕು. ಒಂದು ಕಬ್ರಸ್ತಾನ್ ಜಾಗನೇ ಒಂದು ನುಂಗ್ಲಾಕೊಂಡ್ರೆ ಮಂದಿ ಅದು ಮಳಿಗೆಗಳು ಹಾಕ್ಲಾಕೊಂಡ್ರೆ ಅಂದ್ರೆ ಯಾಕೆ ನೀವು ಸ್ಟಾಪ್ ಮಾಡ್ತಾ ಇಲ್ಲ? ಇಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿನೂ ಸತ್ ನಮ್ಮ ಬಿಜಾಪುರ ಜಿಲ್ಲೆದಿಂದನೂ ಮೊನ್ನೆ ಹೊಸದಾಗಿ ಒಂದು ಒಗ್ಬೋಡ್ಗೆ ಡೈರೆಕ್ಟರ್ ಆಗಿದ್ದಾರೆ ಅವರು, ನಮ್ಮ ತನ್ವೀರ್ ಪೀರ ಹಾಶ್ಮಿ ಸಾಹೇಬರು. ಅವರು ಕೂಡ ಇವತ್ತಿಗೆ ನಾವು 16 ದಿವಸ ಆಯಿತು ಅವ್ರು ಯಾರು ಇಲ್ಲಿ ನಮ್ಮಲ್ಲಿ ಸಿಂದಗಿಯಲ್ಲಿ ಗಮನ ಹರಿಸ್ತಾ ಇಲ್ಲ. 16 ದಿವಸ ಐತಲ್ಲಪ್ಪ ನಮ್ಮೂರು ಸ್ಟ್ರೈಕ್ ಕೂತಾರೆ, ರೋಜಾ 5 ಸಹಿತ ಸ್ಟ್ರೈಕ್ ಕೂತಾರೆ. ನಾನು ಒಬ್ಬ ಜವಾಬ್ದಾರಿ ಒಂದು ಆಡಳಿತ ಮಂಡಳಿಗೆ ಒಂದು ಸದಸ್ಯನಾಗಿ ಆಯ್ಕೆ ಆಗಿದ್ದೀನಿ. ನಾನು ಯಾಕೆ ಕೇಳಬಾರ್ದು ಅಂತೇಳಿ ಅವರು ಕೂಡ ಇಲ್ಲಿ ಕೇರ್ ಮಾಡ್ತಾ ಇಲ್ಲ. ಇಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಸರ್, ಇಲ್ಲಿ ಮೌಸಿನ ಅಂಥೇಳಿ ಒಬ್ಬ ವಕ್ಫ್ ಆಫೀಸರ್ ಮೊನ್ನೆ ಟ್ರ್ಯಾಪ್ ಆಗಿದ್ದಾನೆ, ಒಂದು ಗೊತ್ತಿದೆ. ಇಂಥವೆಲ್ಲ ಹೊಸದಾಗಿ ಕಮಿಟಿ ಮಾಡೋದು, ಈ ರೀತಿಯೆಲ್ಲ ಜಗಳ ಹಚ್ಚೋದು, ಡಬಲ್ ಕಮಿಟಿ ಮಾಡೋದು, ಅವನ್ನೆಲ್ಲ ಕೈವಾಡ ಸರ್. ಅದಕ್ಕೇನದ ಅಂಥವ್ರಿಗೆ ಇವರೆಲ್ಲರೂ ಹಿರಿಯರದ ಕಾಪಾಡ್ಕೊಂಡು ಬಂದು ಅವ್ರಿಗೆ ರಕ್ಷಣೆ ಕೊಟ್ಟು ಈ ರೀತಿ ಕೃತ್ಯಗಳನ್ನು ಮಾಡಲಿಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ. ಇದು ದಯವಿಟ್ಟು ಕಬ್ರಸ್ತಾನ್ ಆಗಿ ಉಳಿಬೇಕು. ಆ್ಯಸ್ ಪರ್ ಸುಪ್ರೀಂ ಕೋರ್ಟ್ ಆರ್ಡರ್ನೂ ಐತಿ. ಅದರ ಪ್ರಕಾರ ನಮ್ದೇನದ ಈ ಮಾಧ್ಯಮ ಮುಖಾಂತರ ನಾವು ಸರ್ಕಾರಕ್ಕೆ ಏನು ಮನವಿ ಮಾಡ್ತೀವಿ ಅಂದ್ರೆ ಕಬ್ರಸ್ತಾನ್ ಜಾಗದಲ್ಲಿ ಬೇರೆ ಏನೂ ಚಟುವಟಿಕೆಗಳು ಆಗಬಾರ್ದು. ಆ ಕಬ್ರಸ್ತಾನಕ್ಕೆ ಭಾಳ ಅವಶ್ಯಕತೆ ಐತಿ. ಅದಕ್ಕೇನದ ಕಬ್ರಸ್ತಾನಿಗೆ ಬಳಸುವಂತ ಮಾಡ್ಬೇಕಂತೇಳಿ ನಾನು ಮಾಧ್ಯಮ ಮುಖಾಂತರ ಅವರಿಗೆ ವಿನಂತಿಸಿದ್ದೇನೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.